ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಮತ್ತೊಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಪ್ಲೇಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಓಕೆನಾ? ಸೊ ನಾನೇನು ಬೇರೆ ಏನೂ ಮಾಡ್ತಾ ಇಲ್ಲ, ಜಸ್ಟ್ ನನಗೆ ತಿಳ್ಕೊಳ್ಳುವಂತಹ ಒಂದು ಕ್ಯೂರಿಯಾಸಿಟಿ ಅಷ್ಟೇ, ಓಕೆನಾ? ಸೊ ಮಿಸ್ ಮಾಡದೆ ನೀವು ಯಾವ ಪ್ಲೇಸಿಂದ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ನಮ್ಮ ವಿಡಿಯೋ ಬಗ್ಗೆ ನಿಮಗೆ ಏನಾದ್ರು ಅನಿಸಿಕೆ ಹೇಳ್ಬೇಕಂತ ಅನಿಸಿದ್ರೆ ಕಮೆಂಟಲ್ಲಿ ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಸೊ ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ ಹೇಳಿ, ಓಕೆನಾ? ಸೊ ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧಿಸು, ಇದು ಶಂಕರ್ ನಾಗ್ ಅವರ ಮಾತು. ಸೊ ಹೌದಲ್ವಾ ಸ್ನೇಹಿತರೆ, ಸತ್ತ ಮೇಲೆ ನಾವು ಮಲ್ಕೊಳ್ಳೋದು ಇದ್ದೇ ಇರುತ್ತೆ. ಆದರೆ ಇವಾಗ ಕೂಡ ನಮ್ಮ ಕೈಲಿ ಏನೋ ಒಂದು ಮಾಡೋಕೆ ಆಗ್ತಾ ಇದೆ ಅನ್ನುವಂತಹ ಸಿಚುವೇಶನಲ್ಲೂ ಕೂಡ ಸುಮ್ಮನೆ ಮಲ್ಕೊಂಡು ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ. ಇವಾಗ ಸುಮ್ಮನೆ ಕೂತ್ಕೊಂಡು ಅಥವಾ ಸುಮ್ಮನೆ ನಮಗೆ ಲೇಸಿ ಅನಿಸ್ತಾ ಇದೆ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ನಾವು ಎಷ್ಟೋ ಸಮಯನ ಕಳೆದಿರ್ತೀವಿ. ಆದರೆ ಮತ್ತೆ ನನಗೆ ಆ ಸಮಯ ಹಿಂದಿರುಗಿ ಬೇಕು, ನಾನು ಏನೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಆ ಸಮಯ ಬರಬೇಕು ನನ್ನ ಹತ್ರ, ಮತ್ತೆ ವಾಪಸ್ ಹೋಗೋಣ ಆ ಸಿಚುವೇಶನ್ಗೆ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಆಗುತ್ತಾ ಹೇಳಿ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ? ಅದು ಯಾರ ಜೀವನದಲ್ಲೂ ಕೂಡ ಆಗೋದೇ ಇಲ್ಲ. ಹಾಗಾಗಿ ಸಿಗುವಂತಹ ಸಮಯನ ಆದಷ್ಟು ಉಪಯೋಗ ಮಾಡ್ಕೊಳ್ಳೋಣ. ದೇವರು ನಿಮಗೆ ಅಂತ ಒಂದು ದಿನ ಕೊಟ್ಟಿದ್ದಾರೆ, ನಿಮಗೆ ಅಂತ ಒಂದು ಟೈಮನ್ನು ಕೊಟ್ಟಿದ್ದಾನೆ ಅಂತ ಅಂದರೆ ನೀವೇನೋ ಸಾಧನೆ ಮಾಡಲಿ, ಜೀವನದಲ್ಲಿ ನೀವು ಮುಂದೆ ಬಂದು ಏನಾದರೂ ಒಂದು ಅಚೀವ್ಮೆಂಟ್ಸ್ ಮಾಡಲಿ ಅನ್ನೋ ಒಂದು ರೀಸನಿಗೆ ಕೊಟ್ಟಿರ್ತಾರೆ. ಎಷ್ಟೋ ಜನ ಇವತ್ತು ಮಲ್ಕೊಂಡ್ರೆ ನಾಳೆ ಎದ್ದೇ ಇರೋದಿಲ್ಲ. ಸೊ ಅಂಥದ್ರಲ್ಲಿ ಇವತ್ತು ರಾತ್ರಿ ಮಲ್ಕೊಂಡು ಬೆಳಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ಅಂದಾಗ ಅಲ್ಲಿಗೆ ದೇವರಿಗೆ ಒಂದು ಥ್ಯಾಂಕ್ಸನ್ನು ಹೇಳಿ. ನಿಮ್ಮ ಕೈಲಿ ಏನೋ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ದೇವರು ನಿಮ್ಮನ್ನು ಇನ್ನೂ ಇಲ್ಲಿರೋಕೆ ಬಿಟ್ಟಿದ್ದಾನೆ ಅಲ್ವಾ? ಸೊ ಅಂದಮೇಲೆ ಯಾಕೆ ಇನ್ನೂ ಇಷ್ಟು ಸೋಂಬೇರಿತನ ಅಲ್ವಾ? ಸೊ ಏನಾದರೂ ಒಂದು ಸಾಧನೆನ ಮಾಡೋಣ. ನಮ್ಮ ಸಾಧನೆ ತುಂಬ ದೊಡ್ಡದೇ ಆಗಿರಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಸೊ ನಮ್ಮ ಜೀವನದ ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ಚಿಕ್ಕ ಪುಟ್ಟ ಸಾಧನೆ ಮಾಡೋದು ಕೂಡ ತುಂಬ ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು. ಹಾಗಾಗಿ ನಿಮ್ಮ ಕೈಲಿ ಏನಾಗುತ್ತೆ ಅಥವಾ ನಿಮ್ಮ ಗುರಿ ಏನಿದೆ ಅದ್ರ ಕಡೆಗೆ ಚಿಕ್ಕ ಪುಟ್ಟ ಹೆಜ್ಜೆಗಳನ್ನಾರು ಶುರು ಮಾಡಿ ಅಂತಾನೆ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಇನ್ನೊಂದು ಮಾತನ್ನ ಹೇಳೋದನ್ನ ಮರ್ತ್ಬಿಟ್ಟೆ ಸ್ನೇಹಿತರೆ. ತುಂಬ ಜನ ಅನ್ಕೊಳ್ಳೋದು ಏನಂದ್ರೆ, ಅಯ್ಯೋ ನನ್ನ ಜೀವನನೇ ಹೀಗಿರೋದು ಅಷ್ಟೇ, ಬೇರೆಯವರೆಲ್ಲ ಏನೇನೋ ಅಚೀವ್ಮೆಂಟ್ಸನ್ನು ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಯಾಕೆ ಆಗ್ತಾ ಇಲ್ಲ, ಈ ಒಂದು ಯೋಚನೆಯಿಂದನೇ ಎಷ್ಟೋ ಸಲ ನಾವು ಎಷ್ಟೋ ವಿಚಾರಗಳನ್ನು ಕೈಗೆತ್ಕೊಂಡು ಹಾಗೆ ಬಿಟ್ಟಿರೋದು ಕೂಡ ಇರುತ್ತಲ್ವಾ? ನಾನು ಹೇಳೋದು ಇಷ್ಟೇನೆ. ಸೊ ಎಲ್ಲರ ಜೀವನದಲ್ಲೂ ಏನು ನಡೀತಾ ಇದೆ, ಅವ್ರ ಜೀವನ ಹೇಗಿದೆ ಅಂತ ನೀವು ನೋಡೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಎಲ್ಲರೂ ಕೂಡ ಮುಂದೆ ನೋಡೋಕೆ ಚೆನ್ನಾಗಿರ್ತಾರೆ, ಅವ್ರ ಒಳಗಡೆ ಇರುವಂತಹ ನೋವು ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತಲ್ವಾ? ಹಾಗಾಗಿ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಪ್ಲೇಸ್ ನೇಮ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.